ವೆಲ್ಕಮ್ ಟು ಸ್ವಾಸ್ಥ್ಯ ಸೌಂದರ್ಯ ಚಾನಲ್ ಒನ್ಸ್ ಅಗೇನ್. ಇವತ್ತು ಇನ್ನೊಂದು ರೀತಿಯ ಬೆಂಡಿ ಫ್ರೈ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಬೆಂಡೆಕಾಯಿನ ನಾನು ಈ ಥರ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಬೆಂಡೆಕಾಯಿಯ ಮೇಲ್ಭಾಗ ಹಾಗೂ ಎರಡು ತುದಿಗಳನ್ನು ಕತ್ತರಿಸಿ ಮಧ್ಯದಲ್ಲಿ ಉದ್ದುದ್ದಕ್ಕೆ ಸೀಳ್ಕೊಂಡು ಈ ಥರ ಒಂದೊಂದು ಗೇಣಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಈಗ ಈ ಹೆಚ್ಚಿಟ್ಕೊಂಡಿರುವಂತಹ ಬೆಂಡೆಕಾಯಿ ಇದರಲ್ಲಿ ಇವಾಗ ಎಣ್ಣೆಯಲ್ಲಿ ಕರಕ್ಕೊಳಕ್ಕೆ ಹಾಕ್ತೀನಿ. ಇದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಈಗ ನಮ್ಮ ಬೆಂಡೆಕಾಯಿ ಎಲ್ಲ ನೋಡಿ, ಎಲ್ಲ ಎಣ್ಣೆಯಲ್ಲಿ ಕರೆದು ಗೋಲ್ಡನ್ ಕಲರ್ ಫ್ರೈ ಆಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸ್ ಕೊಡೋಣ. ಇಲ್ಲಿ ಕರಿಯಕ್ಕೆ ಇಟ್ಟಿದ್ದಂತಹ ಎಣ್ಣೆನ ಕಮ್ಮಿ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಒಂದು ಕಪ್ಪಲ್ಲಿ ತೆಗೆದುಬಿಟ್ಟು ಎಕ್ಸಸ್ನ ಸ್ವಲ್ಪ ಒಂದು 2 ಚಮಚ ಆಗುವಷ್ಟು ಎಣ್ಣೆ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈ ಕರೆದಿರುವಂತಹ ಬೆಂಡೆಕಾಯಿಗಳನ್ನು ವಾಪಸ್ ಈ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ, ಬಾಡಿಸ್ಕೊಳ್ಳೋದಕ್ಕೆ, ಡ್ರೈ ಫ್ರೈ ಮಾಡೋದಕ್ಕೆ. ಈಗ ಇಲ್ಲಿ ನಾನು 1 ಚಮಚ ಹಸಿಮೆಣಸಿನ ಪುಡಿ, 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಕೊತ್ತಂಬರಿ ಬೀಜ, ಇವಿಷ್ಟನ್ನು ಇವಾಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ತರಕಾರಿಗೆ ಬೇಕಾಗಿರುವಂತಹ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸುಮ್ಮನೆ ಈ ಥರ ಫ್ರೈ ಕೊಡ್ತಾ ಇದ್ದೀನಿ. ಒಂದು ಎಣ್ಣೆ ಬಾಣಲಿನ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಹೈ ಇಟ್ಕೊಂಡ್ರೆ ಇದು ಕಪ್ಪಾಗಿಬಿಡುತ್ತೆ, ಹಾಗಾಗಿ ನಾನು ಸಿಮ್ಮಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ. ಇದನ್ನು ಹಾಗೆ ಬಾಡಿಸ್ತಾ ಇರ್ತೀನಿ. ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಜೊತೆಗೆ ಹಾಕಿರೋ ಮಸಾಲೆ ಎಲ್ಲ, ಉಪ್ಪು ಮಸಾಲೆ ಎಲ್ಲ ಇದಕ್ಕೆ ಚೆನ್ನಾಗಿ ಕೋಟ್ ಆಗುತ್ತೆ ಇದ್ರ ಮೇಲ್ಗಡೆ, ಬೆಂಡೆಕಾಯಿ ಮೇಲೆ. ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲ ಕೋಟ್ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಆ ಬಾಣಲೆ ಬಿಸಿನಲ್ಲೇ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ, ಇನ್ನೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಳ್ಳಿ ಅಂತ. ನೋಡಿ, ಕ್ರಿಸ್ಪಿಯಾಗಿರುವಂತಹ ಬೆಂಡಿ ಫ್ರೈ, ಮಸಾಲ ಬೆಂಡಿ ಫ್ರೈ ರೆಡಿಯಾಗಿದೆ. ಇದನ್ನು ನೀವು ಟೀ ಟೈಮ್ ಜೊತೆ ಸ್ನ್ಯಾಕ್ಸ್ ಥರನಾದರೂ ಉಪಯೋಗಿಸ್ಬೋದು, ಅಥವಾ ರಸಮ್ ರೈಸ್ ಜೊತೆ ಪಲ್ಯದ ಥರನಾದರೂ, ಸೈಡ್ ಡಿಶ್ ಥರನಾದರೂ ಯೂಸ್ ಮಾಡ್ಬೋದು. ಮೊಸರನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಇಷ್ಟ ಆದಲ್ಲಿ ನಮಗೆ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ನ. ಸೈನಿಂಗ್ ಆಫ್ ಫ್ರಮ್ ಸ್ವಾಸ್ಥ್ಯ ಸೌಂದರ್ಯ. ಥ್ಯಾಂಕ್ ಯು.